ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಫೈನಲಿ ಮಮತಾ ದೀದಿಯ ಪ್ಲಾನ್ ಸಕ್ಸಸ್ ಆಯಿತು. 5 ದಿನದಲ್ಲಿ ಬಂಗಾಳ ಧಗ ಧಗ ಅಂತ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಪ್ಯಾರಾಮಿಲಿಟರಿ ಫೋರ್ಸ್ ಬಂಗಾಳಕ್ಕೆ ಬಂತು. ಏನೂ ಪ್ರಯೋಜನ ಆಗಲಿಲ್ಲ. ಬದಲಾಗಿ ಬಂಗಾಳದ ಗಲಭೆಕೋರರು ಪೊಲೀಸರನ್ನೇ ಟಾರ್ಗೆಟ್ ಮಾಡಿದರು. BSF ಸೈನಿಕರನ್ನ ಗುರಿ ಮಾಡಿದರು. ಗುಂಡು ಕೂಡ ಅವರ ಮೇಲೆ ಹಾರಿಸಲಾಯಿತು. ಮಮತಾ ದೀದಿ ಏನಾಗಬೇಕು ಅಂದ್ಕೊಂಡಿದ್ರು ಅದೇ ಆಗ್ತಾ ಇದೆ. ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಹೈಕೋರ್ಟ್ ಆದೇಶ ಮಾಡುತ್ತೆ ಪ್ಯಾರಾಮಿಲಿಟರಿ ಫೋರ್ಸನ್ನು ಬಂಗಾಳಕ್ಕೆ ಕಳಿಸಿ ಅಂತ. ಅದರಂತೆ ಫೋರ್ಸನ್ನು ಕಳಿಸಲಾಗಿದೆ. ಆದರೂ ಕೂಡ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲೇ ಇಲ್ಲ. ಒಂದು ಮಾತಿದೆ, ನಿದ್ರೆ ಮಾಡಿದವರನ್ನು ಬೇಕಾದರೆ ಎಬ್ಬಿಸ್ಬೋದು, ಆದರೆ ನಿದ್ದೆ ಮಾಡಿದಂತೆ ನಾಟಕ ಮಾಡ್ತಾ ಇರ್ತಾರಲ್ವ, ಅವರನ್ನು ಎಬ್ಬಿಸೋದಕ್ಕೆ ಆಗೋದಿಲ್ಲ ಅಂತ. ಬಂಗಾಳದಲ್ಲಿ ಗಲಭೆ ಅಚಾನಕ್ಕಾಗಿ ನಡೆದಿದ್ದಾದರೆ ಅದನ್ನು ಕಂಟ್ರೋಲ್ ಮಾಡಬಹುದಿತ್ತು. ಆದರೆ ಇದು ಪಕ್ಕಾ ಪ್ಲ್ಯಾನ್ ಮಾಡಿ ನಡೆಸ್ತಾ ಇರುವಂಥ ಗಲಭೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಗಲಭೆ ಹಿಂದೆ ಮುಖ್ಯಮಂತ್ರಿಯೇ ಇರುವಾಗ ಕಂಟ್ರೋಲ್ ಮಾಡೋ ಮಾತು ಎಲ್ಲಿಂದ ಬಂತು? ಇನ್ನೊಂದು ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಯ ನಾಯಕ ಮಮತಾ ಬ್ಯಾನರ್ಜಿ ಅವರನ್ನು ಸೇಫ್ ಮಾಡೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. TMC ನಾಯಕ ಮದನ್ ಮಿತ್ರ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಡೀತಾ ಇರುವಂಥ ಹಿಂಸೆಗೆ ಕಾರಣ ಮಮತಾ ಬ್ಯಾನರ್ಜಿ ಅಲ್ಲ. ಈ ಹಿಂಸೆಗೆ ಕಾರಣ ಪ್ರಧಾನಮಂತ್ರಿ ಮೋದಿ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಂತ ಹೇಳ್ತಾರೆ. ये जो थोड़ा बहुत झमेला होता है इधर उधर, ये खाली बंगाल में नहीं सारा देश में होता है. इसके लिए जिम्मेदारी सेंट्रल गवर्नमेंट की है. वक़्फ़ बिल और वो जो जबरदस्ती जो भी देश में दंगा फसाद कोई झमेला सारा देश जोड़ के जो हुज्जती हो रहा है वह कोई भी कुछ होगा, इसके लिए सबका जिम्मेदार है ಅಮಿತ್ ಶಾ ನರೇಂದ್ರ ಮೋದಿ और ಯೋಗಿ. ಜನ ಮರಳು ಜಾತ್ರೆ ಮರಳು ಒಂದೂ ಗೊತ್ತಾಗಲ್ಲ. ಬಂಗಾಳದ CM ಮಮತಾ ಬ್ಯಾನರ್ಜಿ, ಅಲ್ಲಿ ಗಲಭೆ ನಡೆದರೆ ಅದಕ್ಕೆ ಪಕ್ಕದ ರಾಜ್ಯದ CM ಯೋಗಿ ಕಾರಣ ಅಂತೆ. ನಮ್ಮಲ್ಲೂ ಆಗತ್ತೆ ಇಂಥದ್ದು. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ಕೊಳ್ಳೋದು, ಆಮೇಲೆ ಮೋದಿಜಿ ಮೇಲೆ ಗೂಬೆ ಕೂರ್ಸೋಕೆ ನೋಡೋದು. ಅಷ್ಟಕ್ಕೂ ಈ ತರಹದ ಡ್ರಾಮಾಗಳು ಗಲಭೆಗಳು ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲಾಗ್ತಾ ಇರೋದಾ? ಎಲೆಕ್ಷನ್ ಸೋಲ್ತೀನಿ ಅನ್ನೋ ಭಯ ಶುರುವಾಗ್ತಾ ಇದ್ದ ಹಾಗೆ ಮತಪೆಟ್ಟಿಗೆಗಳನ್ನೇ ಎತ್ಕೊಂಡು ಹೋಗ್ತಾರೆ, ಅಭ್ಯರ್ಥಿಗಳನ್ನು ಹೊಡೆದು ಹಾಕ್ತಾರೆ. ಅಂಥ ಕೆಟ್ಟ ಆಡಳಿತ ಇದೆ ಇಲ್ಲಿ. ಈ ಸಲ ಅಂತೂ ದೀದಿಗೆ ಈ ಗಲಭೆ ಮಾಡಿಸಲೇಬೇಕಾದಂಥ ಪರಿಸ್ಥಿತಿ. ಯಾಕಂದ್ರೆ ಒಂದು ಕಡೆಯಲ್ಲಿ ಅಭಿಷೇಕ್ ಬ್ಯಾನರ್ಜಿ CM ಆಗೋಕೆ ದೀದಿ ವಿರುದ್ಧವೇ ಮಸಲತ್ತು ನಡೆಸ್ತಾ ಇದ್ದಾರೆ. ಇನ್ನು BJP 4 MLAಗಳಿಂದ ಈಗ 77 MLAಗಳವರೆಗೆ ಬೆಳವಣಿಗೆ ಕಂಡಿದೆ. ಈ ಸಲ ಇದು 150ರಿಂದ 180ರ ಗಡಿ ದಾಟಿದ್ರೂ ಆಶ್ಚರ್ಯ ಏನಿಲ್ಲ. ಹಾಗಾಗಿ 2026ಕ್ಕೆ ಸುವಿಂದರ್ ಅಧಿಕಾರಿ ಪಶ್ಚಿಮ ಬಂಗಾಳದ CM ಆಗೋ ಹಾಗೆ ಕಾಣ್ತಾ ಇದ್ದಾರೆ. ಇಲ್ಲಿಯವರೆಗೂ ಮಮತಾ ಕಮ್ಯುನಿಸ್ಟ್ನವರು ವೆಸ್ಟ್ ಬೆಂಗಾಲನ ಕಸಕ್ಕಿಂತ ಕಡೆಯಾಗಿ ನೋಡ್ಕೊಳ್ತಾ ಇದ್ರು. ಆದರೆ ಈ ಸಲ BJP ಮಮತಾ ಬ್ಯಾನರ್ಜಿ ಹಾಗೂ ಕಮ್ಯುನಿಸ್ಟರನ್ನು ಪಶ್ಚಿಮ ಬಂಗಾಳದಲ್ಲಿ ಗುಡಿಸಿ ಕಸದ ಬುಟ್ಟಿಗೆ ಹಾಕೋ ಚಾನ್ಸಸ್ ಇದೆ. ಈ ಬಾರಿ ಅಮಿತ್ ಶಾ ಇವರನ್ನೆಲ್ಲ ಬಿಡೋದಿಲ್ಲ ಅನ್ನಿಸ್ತಾ ಇದೆ. ಈ ಸಲ ದೀದಿಗೆ ಶಿಕ್ಷಕರ ನೇಮಕಾತಿ ಹಗರಣ ದೊಡ್ಡ ಏಟು ಕೊಟ್ಟಿದೆ. ಆ ಹಗರಣ ಮುಚ್ಚಿ ಹಾಕೋದಕ್ಕೆ ಇದನ್ನ ಶುರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಮುರ್ಷಿದಾಬಾದ್ನಲ್ಲಿ ಗಲಭೆ ಆಗೋಕ್ಕಿಂತ ಮೊದಲು ಮಮತಾ ಬ್ಯಾನರ್ಜಿ ಭಾಷಣದ ಮೂಲಕ ಪ್ರಚೋದನೆ ಕೊಡ್ತಾರೆ. ನಂತರ ಗಲಭೆ ಜೋರಾದ ಮೇಲೆ ಪೊಲೀಸರಿಗೆ ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಳ್ಳದೇ ಇರುವ ಹಾಗೆ ಆರ್ಡರ್ ಕೊಡಲಾಗುತ್ತೆ. ಪೊಲೀಸರು ಪೆಟ್ಟು ತಿಂತಾ ಇದ್ರೂ ಕೂಡ ಒಂದೇ ಒಂದು ಗುಂಡು ಅವರ ಮೇಲೆ ಹಾರಿಸಲಿಲ್ಲ. ಇಷ್ಟಾದರೂ ದೀದಿ ಮೌನವಾಗಿದ್ದಾರೆ. ಇನ್ನೂ ಒಂದು ಕತೆ ಕೇಳಿ. ಇಷ್ಟೆಲ್ಲ ಆದ 48 ಗಂಟೆಗಳಲ್ಲಿ ಹೈಕೋರ್ಟ್ BSF ಫೋರ್ಸನ್ನು ಬಂಗಾಳಕ್ಕೆ ಇಳಿಯೋಕೆ ಆದೇಶವನ್ನು ನೀಡಿತು. ಆದರೆ TMC ನಾಯಕ ಸಿದ್ದಿಗುಲಾ ಹೇಳ್ತಾರೆ, ಈ ಗಲಭೆಯಲ್ಲಿ 3 ಜನ BSF ಫೋರ್ಸ್ನ ಗುಂಡಿನಿಂದ ಬಲಿಯಾಗಿದ್ದಾರೆ ಅಂತೆ. ಹಸಿ ಸುಳ್ಳು ಅಂದರೆ ಇದಕ್ಕೆ ಹೇಳೋದು. BSF ಫೋರ್ಸನ್ನು ನಿಯೋಜಿಸಿದ್ದು 13ನೇ ತಾರೀಕು, ಈ 3 ಜನ ಬಲಿಯಾಗಿದ್ದು 11ನೇ ತಾರೀಕು. ಅಂದರೆ ಇಲ್ಲಿ ಅವರು ಮಮತಾ ಬ್ಯಾನರ್ಜಿ ಈ ಗಲಭೆಯ ಜವಾಬ್ದಾರಿಯಲ್ಲ ಅಂತ ಪ್ರೂವ್ ಮಾಡೋಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕಿ ನೋಡಿದರೆ ಅಸ್ಸಾಂನಲ್ಲಿ ವೆಸ್ಟ್ ಬೆಂಗಾಲ್ಗಿಂತ ಮುಸ್ಲಿಮರ ಪರ್ಸೆಂಟೇಜ್ ಜಾಸ್ತಿ ಇದೆ.
ಅಸ್ಸಾಂನಲ್ಲಿ 34% ಇದ್ದಾರೆ. ಅಲ್ಲೂ ಕೂಡ ಮುಸ್ಲಿಂ ಸಮುದಾಯ ರಸ್ತೆ ಮೇಲೆ ಬಂದು ಗಲಭೆ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನಿಸಿತ್ತು. ಪರ್ಮಿಷನ್ ಇಲ್ಲದೆ ಪ್ರತಿಭಟಿಸಲು ಆರಂಭಿಸಿದ್ರು. ಪೊಲೀಸರು ಅವರನ್ನು ತಡೆಯೋಕೆ ಹೋದ್ರೆ ಅವರ ಮೇಲೆ ಕೈ ಮಾಡಿದ್ರು. ಆಮೇಲೆ ಪೊಲೀಸರು ಬೆತ್ತದ ರುಚಿ ತೋರಿಸಿದ್ದೇ ತಡ, ಹಿಂದಕ್ಕೆ ಕೈಯಿಂದ ಮುಚ್ಕೊಂಡು ಮನೆಗೆ ಹೋದ್ರು. ಯಾಕಂದ್ರೆ ಅಲ್ಲಿದ್ದಿದ್ದು ಹಿಮಂತ್ ಬಿಸ್ವಾ ಶರ್ಮಾ. ಅದೇ ಪಶ್ಚಿಮ ಬಂಗಾಳ ಇನ್ನೂ ಕೂಡ ಹೊತ್ತಿ ಉರಿತಾ ಇದೆ. ಕೇಂದ್ರ ಸರ್ಕಾರ BSF ಪಡೆಗಳನ್ನು ಕಳಿಸಿದ್ರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮಾಡಿಸ್ತಿರೋದೇ ಇವರು ಅಂದಮೇಲೆ ಕಂಟ್ರೋಲ್ ಮಾಡೋ ಮಾತೆಲ್ಲಿಂದ ಬಂತು ಹೇಳಿ? ಒಟ್ಟಿನಲ್ಲಿ ಅಧಿಕಾರಕ್ಕೋಸ್ಕರ ಯಾರ್ದೋ ಜೀವನದ ಜೊತೆ ಆಟ ಆಡ್ತಾ ಇರುವಂಥ ದೀದಿಗೆ ಇದು ಅಧಿಕಾರದಿಂದ ಕೆಳಗಿಳಿಯೋ ಕಾಲ, ಅದಂತೂ ಸತ್ಯ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.